ಬಿಗ್ ಬಾಸ್ 12ರ ಸ್ಪರ್ಧಿ ಡಾಗ್ ಸತೀಶ್ ಮನೆಯಲ್ಲಿದ್ದಾಗ ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ. ರಾತ್ರಿ ಲೈಟ್ ಆಫ್ ಆದ್ಮೇಲೆ ನಡೆಯುತ್ತಿದ್ದ ಘಟನೆಗಳಿಂದ ನಿದ್ದೆಗೆಟ್ಟು ಇನ್ನೊಂದು ವಾರ ಇದ್ದಿದ್ರೆ ಸತ್ತೇ ಹೋಗ್ತಿದ್ದೆ ಎಂದು ಅವರು ಹೇಳಿದ್ದಾರೆ. ತಾವೊಬ್ಬ ವಿಶ್ವದ ನಂಬರ್ 1 ಡಾಗ್ ಬ್ರೀಡರ್. ಚಾನ್ಸ್ ಕೊಟ್ಟರೆ ಬಿಗ್ ಬಾಸ್ ಅನ್ನು ವಿಶ್ವದ ನಂಬರ್ 1 ಶೋ ಮಾಡ್ತೇನೆ ಎಂದೆಲ್ಲ ಹೇಳಿಕೊಳ್ಳುವ ಬಿಗ್ ಬಾಸ್ 12ರ ಡಾಗ್ ಸತೀಶ್ ಶವ ಈಗ ಸಾಕಷ್ಟು ಜೋರಾಗಿದೆ. ಬಿಗ್ ಬಾಸ್ಗೆ ಹೋಗಿ ಬಂದ ಮೇಲೆ ಸೆಲೆಬ್ರಿಟಿ ಆಗಿರುವ ಅವರು ವಿವಿಧ ಚಾನೆಲ್ಗಳಲ್ಲಿ ಬಿಗ್ ಬಾಸ್ ಪಯಣವನ್ನು ಹೇಳುತ್ತಿರುತ್ತಾರೆ. ಹೆಚ್ಚಾಗಿ ಇವರು ಹೇಳುವುದು ಅಲ್ಲಿನ ನೆಗೆಟಿವ್ ಬಗ್ಗೆನೆ. ತಮ್ಮನ್ನು ತಾವು ಸುರಸುಂದರಾಂಗ, ಕಾಲೇಜಿನ ದಿನಗಳಲ್ಲಿ ಸಾವಿರಾರು ಹುಡುಗಿಯರು ಹಿಂದೆ ಬೀಳ್ತಾ ಇದ್ರು, ನನ್ನ ವಯಸ್ಸು ಹಿಂದಕ್ಕೆ ಹೋಗ್ತಿದೆ ಎಂದೆಲ್ಲ ಹೇಳುವ ಡಾಗ್ ಸತೀಶ್ ತಮ್ಮ ಮಗನನ್ನು ವಿಶ್ವದ ನಂಬರ್ 2ನೇ ಹೀರೋ ಮಾಡಲು ಹೊರಟಿದ್ದಾರೆ. ನಂಬರ್ 1 ಮಾಡಿದ್ರೆ ಮಗನಿಗೆ ಅಹಂ ಹೆಚ್ಚಾಗಬಹುದು ಎಂದು ನಂಬರ್ 2 ಮಾಡುತ್ತಿದ್ದಾರಂತೆ. ಇಂತಿಪ್ಪ ಡಾಗ್ ಸತೀಶ್ ಇದೀಗ ಬಿಗ್ ಬಾಸ್ ಮನೆಯಲ್ಲಿ ಇನ್ನೊಂದು ವಾರ ನಾನು ಇದ್ರೆ ಸತ್ತೇ ಹೋಗ್ತಿದ್ದೆ ಎಂದು ಹೇಳಿದ್ದಾರೆ. ಅದಕ್ಕೆ ಅವರು ಕಾರಣನೂ ಕೊಟ್ಟಿದ್ದಾರೆ. ರಾತ್ರಿ ಲೈಟ್ ಆಫ್ ಆದ್ಮೇಲೆ ಏನು ನಡೆಯುತ್ತದೆ ಎನ್ನುವುದನ್ನು ಅವರು ಹೇಳಿದ್ದಾರೆ. ಎಂಎಸ್ಎನ್ ಟ್ಯಾಕ್ಸ್ಗೆ ನೀಡಿರುವ ಸಂದರ್ಶನದಲ್ಲಿ ಡಾಗ್ ಸತೀಶ್ ಅವರು ಲೈಟ್ ರಾತ್ರಿ ಆಫ್ ಮಾಡಿದ ಮೇಲೆ ಅಡುಗೆ ಶುರುವಾಗ್ತಿತ್ತು, ಅಲ್ಲಿ ಟೈಮ್ ವೇಸ್ಟ್ ಮಾಡ್ತಿದ್ರು, ರಾತ್ರಿ ಪೂರ್ತಿ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಅಂತ ಸ್ಟೋರಿ ಮಾಡುತ್ತಾ ಇರ್ತಿದ್ರು, ಅಲ್ಲಿಂದ ಅರ್ಧ ನಿದ್ದೆ ಹಾಳಾಗ್ತಿತ್ತು ಎಂದಿದ್ದಾರೆ. ಈ ಬಗ್ಗೆ ಮತ್ತಷ್ಟು ವಿವರಣೆ ನೀಡಿರುವ ಅವರು, ಬೆಳಿಗ್ಗೆ ಆಗ ತಾನೇ ನಿದ್ದೆ ಬರ್ತಾ ಇತ್ತು, ಆ ಸಮಯದಲ್ಲಿ ಹಾಡು ಹಾಕಿ ಬಿಡುತ್ತಿದ್ದರು, ಇನ್ನೊಂದು ವಾರ ಅಲ್ಲಿ ಇದ್ದಿದ್ರೆ ಕಾಯಿಲೆ ಬಂದು ಸತ್ತು ಹೋಗ್ತಿದ್ನ ಅನ್ನುವಷ್ಟು ಆಗ್ತಿತ್ತು, ಅಷ್ಟು ಸುಸ್ತಾಗಿ ಬಿಟ್ಟಿದ್ದೆ ಎಂದಿದ್ದಾರೆ. ಪ್ಯಾಂಟ್ ಎಲ್ಲ ತುಂಬಾ ಲೂಸ್ ಆಗಿದೆ, ಅಷ್ಟು ಸಣ್ಣ ಆಗ್ಬಿಟ್ಟಿದ್ದೇನೆ, ಆಗಲ್ಲ ಎನ್ನಿಸಿತ್ತು. ಎಲ್ಲರೂ ಗುಂಪುಗಾರಿಕೆ ಮಾಡಿಕೊಂಡು ನನ್ನನ್ನು ದೂರ ಇಟ್ಟರು. ನಾನು ಮೊದಲು ತಮಾಷೆ ಎಂದುಕೊಂಡೆ, ಆಮೇಲೆ ಇದು ನಿಜ ಎಂದು ಗೊತ್ತಾಯ್ತು ಎಂದಿದ್ದಾರೆ. ಅಂದಹಾಗೆ ಕೆಲ ದಿನಗಳ ಹಿಂದೆ ಗ್ಲಾಸ್ ಬ್ರಷ್ ಏನೂ ಬಳಸದೆ ತಮ್ಮ ಮನೆಯ ಟಾಯ್ಲೆಟ್ ಅನ್ನು ಮಾಧ್ಯಮಗಳ ಮುಂದೆ ಬರೀ ಕೈಯಲ್ಲಿ ತೊಳೆದು ಸದ್ದು ಮಾಡಿರೋ ಸತೀಶ್ ಅವರು ಬಿಗ್ ಬಾಸ್ ಮನೆಯಲ್ಲಿ ತಮ್ಮ ದುಬಾರಿ ಚಡ್ಡಿ ಬಟ್ಟೆಗಳನ್ನು ಕದಿಯಲಾಗಿತ್ತು ಎಂದು ಆರೋಪಿಸಿದ್ದರು. ಇದನ್ನು ಸುದೀಪ್ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಪ್ರಸ್ತಾಪ ಮಾಡಿದ್ದರು ಎಂದಿದ್ದಾರೆ. ಇದೇ ರೀತಿಯ ಸಿನಿ ಅಪ್ಡೇಟ್ಸ್ಗಳಿಗಾಗಿ ಹಾಗೂ ಕನ್ನಡ ಬಿಗ್ ಬಾಸ್ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಸ್ಯಾಂಡಲ್ವುಡ್ ಕತೆಗಳು ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣ್ತಿರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ.